ಎಲ್ಲ ಸ್ನೇಹಿತರಿಗೆ ತರಗತಿಯ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ತರಗತಿ ಹಣದ ಬಗ್ಗೆ ಮಾಹಿತಿ, ಅಂದ್ರೆ ಹಣದ ಒಂದು ವಿಕಾಸ ಯಾವ ರೀತಿ ಆಯ್ತು ಅನ್ನೋದ್ರ ಬಗ್ಗೆ ಈ ಒಂದು ತರಗತಿಯೊಳಗೆ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಮೊದಲನೇದಾಗಿ ಹಣ ಅಂದರೆ ಅನ್ನೋದನ್ನು ತಿಳ್ಕೊಬೇಕು. ಮೊದಲು ಹಣ ಅಂದರೆ ಏನು? ನಾವು ದಿನನಿತ್ಯ ಬಳಸ್ತಾ ಹೋಗ್ತೀವಿ. ಯಾವ ಉದ್ದೇಶಕ್ಕೆ? ಆರ್ಥಿಕ ಉದ್ದೇಶಗಳು ದಿನನಿತ್ಯ ಕೂಡ ನಾವು ಏನು ಮಾಡ್ತಾ ಹೋಗ್ತೀವಿ? ಹಣವನ್ನು ಬಳಸ್ತಾ ಹೋಗ್ತೀವಿ. ಈ ಹಣ ಅಂದರೆ ಏನಪ್ಪ ಅಂದ್ರೆ ರಾಬರ್ಟ್ಸನ್ ಹೇಳ್ತಾ ಹೋಗ್ತಾರೆ. ಯಾರು? ರಾಬರ್ಟ್ ಸನ್ರವರು ಹೇಳ್ತಾ ಹೋಗ್ತಾರೆ. ಏನಂತ ಹೇಳ್ತಾ ಹೋಗ್ತಾರಪ್ಪ ಅಂದ್ರೆ, ರಾಬರ್ಟ್ ಸನ್ರವ್ರ ಪ್ರಕಾರ ಸರಕುಗಳಿಗಾಗಿ ಸಂದಾಯ ಮಾಡುವಲ್ಲಿ ಅಥವಾ ಇತರೆ ವ್ಯವಹಾರಿ ಸಾಲಗಳನ್ನು ತೀರಿಸುವಲ್ಲಿ ವ್ಯಾಪಕವಾಗಿ ಸ್ವೀಕರಿಸಲ್ಪಟ್ಟ ಯಾವುದೇ ಒಂದು ವಸ್ತು ಹಣ ಅಂತಂದು ಕರಿತಾ ಹೋಗ್ತಾರೆ. ಅಂದ್ರೆ ರಾಬರ್ಟ್ ಸನ್ರವರ ಪ್ರಕಾರ ಏನಪ್ಪ ಅಂದ್ರೆ, ಹಣ ಅಂದ್ರೆ ಸರಕುಗಳಿಗಾಗಿ ಸಂದಾಯ ಮಾಡುವಲ್ಲಿ ಅಥವಾ ಇತರೆ ವ್ಯವಹಾರ ಸಾಲಗಳನ್ನು ತೀರಿಸುವಲ್ಲಿ ವ್ಯಾಪಕವಾಗಿ ಸ್ವೀಕರಿಸಲ್ಪಟ್ಟಂಥ ಯಾವುದೇ ಒಂದು ವಸ್ತುವನ್ನು ಹಣ ಅಂತಂದು ಕರಿತಾ ಹೋಗ್ತಾರೆ. ಅಂದರೆ ಇನ್ನೊಮ್ಮೆ ಹೇಳ್ತಾ ಹೋಗ್ತಾನೆ, ರಾಬರ್ಟ್ ಸನ್ರವರು ಹೇಳ್ತಾ ಹೋಗ್ತಾರೆ, ಸರಕುಗಳಿಗಾಗಿ ಸಂದಾಯ ಮಾಡುವಲ್ಲಿ ಅಥವಾ ಇತರೆ ವ್ಯಾವಹಾರಿಕ ಸಾಲಗಳಲ್ಲಿ ತೀರಿಸುವಲ್ಲಿ ಇದು ವ್ಯಾಪಕವಾಗಿ ಸ್ವೀಕರಿಸಲ್ಪಟ್ಟಂಥ ಯಾವುದೇ ಒಂದು ವಸ್ತುವನ್ನು ಹಣ ಅಂತಂದು ಕರಿತಾ ಹೋಗ್ತಾರೆ. ಹಾಗಾದ್ರೆ ಈ ಹಣ ಅಂತ ಯಾವ ಭಾಷೆಯಿಂದ ಬರ್ತದಂತ ನೋಡೋದಾದ್ರೆ, ಹಣ ಎಂಬ ಪದವು ಇಂಗ್ಲೀಷ್ ಭಾಷೆಯ ಮನಿ ಎಂಬ ಪದಕ್ಕೆ ಏನಾಗ್ತೈತಿ? ಸಮವಾಗಿರೋದನ್ನು ಕಾಣ್ತಾ ಹೋಗ್ತೈತಿ. ಈ ಒಂದು ಮನಿಯು ರೋಮನ್ ಭಾಷೆಯ ಮೊನೆಟೋ ಜೊನೋ ಮೊನೆಟಾ ಜೊನೋ ಎಂಬ ಪದದಿಂದ ಬರ್ತಾ ಹೋಗ್ತೈತಿ. ಈ ಒಂದು ಅಂದ್ರೆ ಹಣ ಅಂದರೆ ಏನಪ್ಪ ಅಂದ್ರೆ ಮನಿ ಅಂತ, ಇದು ಹಣ ಅಂದರೆ ಏನಪ್ಪ ಅಂದ್ರೆ ಆಂಗ್ಲ ಭಾಷೆಯ ಮನಿ ಎಂಬ ಪದಕ್ಕೆ ಸಮನ ಆಗ್ತಾ ಹೋಗ್ತೈತಿ. ಈ ಮನಿ ಏನಾಗ್ತೈತಪ್ಪ ಅಂದ್ರೆ ರೋಮನ್ ಭಾಷೆಯ ಮೊನಟೋ ಜೋನೋ ಎಂಬ ಪದದಿಂದ ಬರ್ತಾ ಹೋಗ್ತೈತಿ. ಅದೇ ರೀತಿ ಭಾರತದೊಳಗೆ ಸಂಸ್ಕೃತದ ರೂಪದಲ್ಲಿ ನೋಡ್ತಾ ಹೋಗ್ತೀವಿ. ಭಾರತದೊಳಗೆ ಎಂತ ಕರಿತಪ್ಪ? ಮನಿ ಅಂತ ಕರಂಗಲ್ಲ, ರೂಪಾಯಿ ಅಂತ ಕರಿತಾ ಹೋಗ್ತೇವೆ. ಈ ಒಂದು ರೂಪಾಯಿ ಯಾವ ರೀತಿ ಬರ್ತದಪ್ಪ ಅಂದ್ರೆ ಸಂಸ್ಕೃತದಿಂದ ಬರ್ತಾ ಹೋಗ್ತೈತಿ. ಸಂಸ್ಕೃತದಿಂದ ರೂಪ್ಯ ಎಂಬ ಪದದಿಂದ ಬರ್ತಾ ಹೋಗ್ತೈತಿ. ಎಂತ ಬರ್ತಾ ಹೋಗ್ತೈತಿ? ರೂಪ್ಯ ಎಂಬ ಪದದಿಂದ ಬರ್ತಾ ಹೋಗ್ತೈತಿ. ಇದರ ಒಂದು ಅರ್ಥ ಏನಪ್ಪ ಅಂದ್ರೆ ಬೆಳ್ಳಿ ನಾಣ್ಯ ಅಂತಂದು ಕರಿತಾ ಹೋಗ್ತೀವಿ. ಏನು? ಈ ಒಂದು ರೂಪ್ಯ ಪದದ ಅರ್ಥ ಏನಪ್ಪ ಅಂದ್ರೆ ಬೆಳ್ಳಿ ನಾಣ್ಯ ಅಂತಂದು ಕರಿತಾ ಹೋಗ್ತೀವಿ. ಇಲ್ಲಿ ವಿಶೇಷವಾಗಿ ಪರೀಕ್ಷಾ ದೃಷ್ಟಿ ಅಂದ್ರೆ ಈ ಒಂದು ಹಣದ ಒಂದು ಸಮಾನಾರ್ಥಕ ಪದವನ್ನು ಕೇಳ್ತಾ ಹೋಗ್ತಾರೆ. ಯಾವ ರೀತಿ? ಹಣದ ಒಂದು ಪದವು ಯಾವ ಭಾಷೆಯಿಂದ ಬರ್ತಾ ಹೋಗ್ತೈತೆ ಅಂದ್ರೆ ರೋಮನ್ ಭಾಷೆ. ಹಣ ಒಂದು ಪದವು ಯಾವ ಒಂದು ಅಂಶಕ್ಕೆ ಸೇರ್ತಾ ಹೋಗ್ತೈತನ್ನು ಹೊಂದಿಸಿ ಬರೆಯೋರೊಳಗೆ ಕೇಳ್ತಾ ಹೋಗ್ತದೆ. ಅಂದ್ರೆ ಮೊನಟೋ ಜೋನೋ ಎಂಬ ಪದಕ್ಕೆ ಸಮನಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಹಾಗಾದ್ರೆ ಮತ್ತೆ ಮುಂದುವರೆದು ನೋಡ್ತಾ ಹೋಗೋಣ. ಹಣದ ಒಂದು ವಿಕಾಸವನ್ನು ಯಾವ ರೀತಿ ಆಯ್ತು ಅನ್ನೋದನ್ನು ನಾವು ನೋಡ್ತಾ ಹೋಗ್ತೀವಿ. ಇವತ್ತೆಲ್ಲ ನಾವು ಕಾಗದದ ನೋಟುಗಳು ಮತ್ತು ನಾಣ್ಯಗಳನ್ನು ಹಣವನ್ನಾಗಿ ಬಳಸ್ತಾ ಹೋಗ್ತೀವಿ. ಈ ಒಂದು ವಿಕಾಸ ಏನಾಗ್ತೈತಪ್ಪ ಅಂದ್ರೆ ಒಂದೇ ರಾತ್ರಿಯಿಂದ ಬದಲಾವಣೆ ಆಗಿಲ್ಲ. ಈ ಒಂದು ಕಾಗದ ನಾಣ್ಯ ಈ ಒಂದು ಹಂತವನ್ನು ತಲುಪಕ್ಕೆ ಸಾವಿರಾರು ಒಂದು ವರ್ಷಗಳ ತೆಗೆದುಕೊಳ್ತೈತಿ. ಅಂದ್ರೆ ಈ ಒಂದು ಪರಿಕಲ್ಪನೆ ಬರಬೇಕಪ್ಪ ಅಂದ್ರೆ ಈ ಒಂದು ಪರಿಕಲ್ಪನೆ ಹಿಂದೆ ಎಷ್ಟು ವರ್ಷಗಳ ಒಂದು ವಿಕಾಸವನ್ನು ನೋಡ್ತಪ್ಪ ಅಂದ್ರೆ ಸಾವಿರಾರು ವರ್ಷಗಳ ಒಂದು ವಿಕಾಸವನ್ನು ನೋಡ್ತಾವೆ. ಜೊತೆಗೆ ಈ ಒಂದು ಹಣದ ವಿಕಾಸ ಪ್ರಾರಂಭದೊಳಗೆ ಯಾವ ರೀತಿ ಆತಪ್ಪ ಅಂದ್ರೆ ವಸ್ತು ವಿನಿಮಯ ಪದ್ಧತಿಯ ಮೂಲಕ ಪ್ರಾರಂಭ ಆಗ್ತೈತಿ. ಅಂದ್ರೆ ಪುರಾತನ ಅಂತ ಹೇಳ್ತಾ ಹೋಗ್ತೇವೆ. ಈ ಒಂದು ಹಣದ ವಿಕಾಸ ಮೊದಲನೇ ಹಂತ ಎಲ್ಲಿಂದ ಕಂಡು ಬರ್ತೈತಪ್ಪ ಅಂದ್ರೆ ವಸ್ತು ವಿನಿಮಯ ಪದ್ಧತಿಯ ಮೂಲಕ ಈ ಒಂದು ಹಣದ ವಿಕಾಸವನ್ನು ಕಾಣ್ತಾ ಹೋಗ್ತೀವಿ. ಹಾಗಾದ್ರೆ ವಸ್ತು ವಿನಿಮಯ ಪದ್ಧತಿ ಅಂತ ನೋಡೋಣ. ಹಾಗಾದ್ರೆ ವಸ್ತು ವಿನಿಮಯ ಪದ್ಧತಿ ಅಂದರೆ ಏನಪ್ಪ ಅಂದ್ರೆ ಈ ಪುರಾತನ ಕಾಲದಲ್ಲಿ ಏನು ಮಾಡ್ತಾ ಹೋಗ್ತಾರೆ? ಜನರು ಹಣವನ್ನು ಬಳಸದೆ ಸರಕುಗಳನ್ನು ಪರಸ್ಪರ ವಿನಿಮಯವನ್ನು ಮಾಡ್ಕೊಳ್ತಾ ಇದ್ರು. ಅಂದ್ರೆ ಪುರಾತನ ಕಾಲದೊಳಗೆ ಏನಿತ್ತು? ಹಣ ಇರ್ತಿದ್ದಿಲ್ಲ. ಹಾಗಾಗಿ ಜನರು ಏನು ಮಾಡ್ತಾ ಹೋಗ್ತಾರೆ? ಹಣವನ್ನು ಬಳಸದೆ ತಮ್ಮಲ್ಲಿರುವಂಥ ಸರಕುಗಳನ್ನು ಏನು ಮಾಡ್ತಾ ಹೋಗ್ತಾರೆ? ಪರಸ್ಪರವಾಗಿ ಏನು ಮಾಡ್ತಾ ಹೋಗ್ತಾರೆ? ನನ್ನಲ್ಲಿರುವಂಥ ಅಕ್ಕಿಯನ್ನು ಅವ್ರಿಗೆ ಕೊಡೋದು, ಅವರಲ್ಲಿರುವಂಥ ರಾಗಿಯನ್ನು ನಾನು ಇಸ್ಕೊಳೋದು, ಈ ರೀತಿಯನ್ನು ವಿನಿಮಯವನ್ನು ಮಾಡ್ಕೊಳ್ತಾ ಇದ್ರು. ಈ ಒಂದು ವಸ್ತು ವಿನಿಮಯ ಪದ್ಧತಿಯು ಅತಿ ಕಷ್ಟದ ಒಂದು ವ್ಯಾಪಾರ ವಿಧಾನವಾಗಿತ್ತು. ಯಾಕೇಳು? ಈ ಒಂದು ವಸ್ತು ವಿನಿಮಯ ಪದ್ಧತಿಯು ಒಂದು ಅತಿ ಕಷ್ಟ ವ್ಯಾಪಾರ. ಯಾಕಪ್ಪ ಅಂದರೆ ಇಲ್ಲಿ ಸಮಯನೂ ವೇಸ್ಟ್ ಆಗ್ತಾಯಿತ್ತು, ಜೊತೆಗೆ ಕಾಲ ವ್ಯಯ ಆಗ್ತಿತ್ತು.
ಯಾಕಂತ ಹೇಳ್ತಾಗ್ನಿ ಈ ಒಂದು ವಸ್ತು ವಿನಿಮಯದ ದೋಷ ಏನಪ್ಪ ಅಂದ್ರೆ ಈ ಒಬ್ಬನ ಹತ್ರ ಯಾರು ಗಿರೀಶನ ಹತ್ರ ಏನೈತೆ ಒಂದು ಹಸು ಐತಿ, ಇಲ್ಲ ಹರೀಶನ ಹತ್ರ ಏನೈತೆ ಒಂದು ಕುರಿ ಐತಿ. ಈಗ ಏನು ಮಾಡ್ತಾ ಹೋಗ್ತಾರೆ, ಈ ಒಂದು ಹಸನ ಕೊಡ್ಬೇಕಪ್ಪ ಅಂದ್ರೆ ಅವಾಗ ಹಣ ಇರುತ್ತಲ್ಲ, ಈಗ ಏನು ಮಾಡ್ತಾಯಿದ್ದು ಒಬ್ರಿಗೊಬ್ರು ಪರಸ್ಪರ ವಿನಿಮಯ ಮಾಡ್ಕೋಬೇಕಾಯ್ತು. ಈ ಹಸು ನೋಡಿದ್ರೆ ದೊಡ್ಡದು, ಕುರಿ ನೋಡಿದ್ರೆ ಸಣ್ಣದು, ಇವರಿಬ್ಬರೂ ಪರಸ್ಪರ ವಿನಿಮಯ ಮಾಡ್ಕೊಂಡ್ರೆ ಇದು ಒಂದು ರೀತಿ ಏನಾಗ್ತಾಯಿತ್ತು, ಸಮಸ್ಯೆ ಆಗ್ತಾಯಿತ್ತು. ಯಾಕೆ ನಾನು ಒಂದು ಹಸು ಕೊಟ್ಟು ಒಂದು ಕುರಿ ಇಸ್ಕಲೆ ಅಂತ ಅರ್ಥ. ಆ ರೀತಿಯಾದಂಥ ಒಂದು ಸಮಸ್ಯೆ ಈ ಒಂದು ವಸ್ತು ವಿನಿಮಯ ಪದ್ಧತಿಯೊಳಗೆ ಕಾಣ್ತಾ ಇತ್ತು. ಹಾಗಾಗಿ ಇಂಥ ಒಂದು ಸಮಸ್ಯೆಯು ಏನಾಗ್ತಿತ್ತು, ಪ್ರಶ್ನೆಗಳು ಕಾಡ್ತಾ ಇತ್ತು. ಯಾಕಪ್ಪ ಅಂದ್ರೆ ಈ ಒಂದು ಹಸುಗೆ ಎಷ್ಟು ಕುರಿಗಳು ಕೊಡಬೇಕು, ಎಷ್ಟು ಕುರಿಗಳ ಸಮ ಎಂಬುದು ಒಂದು ಪ್ರಶ್ನೆ ಏನಾಗ್ತೈತಿ ಈ ಒಂದು ವಸ್ತು ವಿನಿಮಯ ಪದ್ಧತಿಯೊಳಗೆ ಕಾಣ್ತಾ ಇತ್ತು. ಹೀಗಾಗಿ ಈ ಒಂದು ಪರಸ್ಪರ ಒಂದು ಬಯಕೆಗಳ ಹೊಂದಾಣಿಕೆಯನ್ನು ಸಾರ್ವತ್ರಿಕ ಒಂದು ಮೌಲ್ಯಮಾಪನ, ಸರವುಗಳ ಅವಿಭಾಜ್ಯತೆ, ಸಂಪತ್ತಿನ ಸಂಗ್ರಹದ ಒಂದು ಸಮಸ್ಯೆಗಳಾದಂಥ ಹಲವಾರು ಅನುಕೂಲಗಳನ್ನು ಹೊಂದಾಗ್ತೈತಿ. ಹಾಗಾಗಿ ಈ ಒಂದು ವಸ್ತು ವಿನಿಮಯ ಪದ್ಧತಿಯ ಮೂಲಕ ಮತ್ತೆ ಮುಂದೆ ಏನಾಗ್ತೈತಪ್ಪ ಅಂದ್ರೆ ವಸ್ತು ರೂಪದ ಒಂದು ಹಣ ಬದಲಾವಣೆ ಆಗ್ತೈತಿ. ಏನಾಗ್ತೈತಿ, ವಸ್ತು ವಿನಿಮಯ ಪದ್ಧತಿ ಇದ್ದು ವಸ್ತು ರೂಪದ ಹಣ ಆಗ್ತೈತಿ. ಯಾಕಪ್ಪ ಅಂದ್ರೆ ಇಲ್ಲಿ ಏನಾಗ್ತೈತೆ ಅಂದ್ರೆ ಒಂದು ನಿರ್ದಿಷ್ಟ ಗಾತ್ರ ಮತ್ತು ತೂಕದ ಒಂದು ವಸ್ತುವೊಂದನ್ನು ಹಣವೆಂದು ಅಂಗೀಕಾರ ಮಾಡ್ತಾ ಹೋಗ್ತಾರೆ. ಇಲ್ಲಿ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಒಂದು ನಿರ್ದಿಷ್ಟ ಗಾತ್ರವಾಗಿತ್ತು ಮತ್ತು ಒಂದು ತೂಕದ ಒಂದು ವಸ್ತುವನ್ನು ಹಣ ಅಂತಂದು ಅಂಗೀಕಾರವನ್ನು ಮಾಡ್ತಾ ಹೋಗ್ತಾರೆ. ಆ ಒಂದು ಪ್ರಮಾಣಿತ ವಸ್ತುವಿನ ಮೂಲಕ ಏನು ಮಾಡ್ತಾ ಹೋಗ್ತಾರೆ, ಪ್ರತಿಯೊಂದನ್ನು ಅಳ್ತಾ ಹೋಗ್ತಾರೆ. ಅಂದರೆ ಒಂದು ಯಾವುದೇ ಒಂದು ನಿರ್ದಿಷ್ಟ ಗಾತ್ರದ ಒಂದು ನಿರ್ದಿಷ್ಟವಾದಂಥ ತೂಕವನ್ನು ಹೊಂದಿರುವಂಥಕ್ಕೆ ಏನಂತ ಕರಿತಾವಪ್ಪ ಅಂದ್ರೆ ಹಣ ಅಂತಂದು ಕರಿತಾ ಹೋಗ್ತಾರೆ. ಈ ಒಂದು ಪ್ರಮಾಣಿತ ವಸ್ತುವಿನ ಮೂಲಕ ಏನು ಮಾಡ್ತಾ ಹೋಗ್ತಾರೆ, ಪ್ರತಿಯೊಂದನ್ನು ಅಳತೆ ಮಾಡ್ತಾ ಹೋಗ್ತಾರೆ. ಈ ರೀತಿಯ ಒಂದು ವಿವಿಧ ವಸ್ತುಗಳನ್ನು ಏನು ಮಾಡ್ತಾ ಹೋಗ್ತಾರೆ, ಹಣವನ್ನಾಗಿ ಬಳಕೆ ಮಾಡ್ತಾ ಹೋಗ್ತಾರೆ. ಎಲ್ಲಪ್ಪ ಅಂದ್ರೆ ಉದಾಹರಣೆ ನೋಡೋದಾದ್ರೆ ಗ್ರೀಸ್ನೊಳಗೆ ಹಸು ಮತ್ತು ರೋಮ್ನೊಳಗೆ ಕುರಿ, ಚೀನಾದಲ್ಲಿ ಹಲ್ಲುಗಳು, ಇನ್ನು ಮುಂತಾದವುಗಳನ್ನು ನೋಡ್ತಾ ಹೋಗ್ತೀವಿ. ಈ ಲೆಕ್ಕಾಚಾರದ ಘಟಕವಾಗಿ ಹಣದ ಪರಿಚಯವಾದ ಮೇಲೆ ವಸ್ತು ವಿನಿಮಯ ಪದ್ಧತಿ ಎಲ್ಲ ಸಮಸ್ಯೆಗಳು ಪರಿಹಾರ ಆಗಲಿಲ್ಲ. ಯಾಕಪ್ಪ ಅಂದ್ರೆ ಹಣದ ಅಭಿವೃದ್ಧಿಯ ಮುಂದಿನ ಹಂತ ಲೋಹದ ಹಣ. ಯಾಕಪ್ಪ ಅಂದ್ರೆ ವಸ್ತು ರೂಪದ ಒಂದು ಹಣ ತಂದ್ವಿ, ಏನು ಒಂದು ನಿರ್ದಿಷ್ಟ ಗಾತ್ರ ಕೊಟ್ಟು ಒಂದು ತೂಕ ಕೊಟ್ಟು ಅದಂಥ ಹಣವನ್ನು ಅಂಗೀಕಾರ ಮಾಡಿದ್ವಿ. ಆದರೆ ಅದು ಎಲ್ಲಿಗೆ ಒಂದು ವಸ್ತು ವಿನಿಮಯದ ಒಂದು ಪದ್ಧತಿ ಎಲ್ಲ ಸಮಸ್ಯೆಗಳು ಪರಿಹಾರ ಆಗಲಿಲ್ಲ. ಹಾಗಾಗಿ ಮತ್ತೆ ಮುಂದುವರ್ತಾ ಹೋಗ್ತೈತಿ, ಏನು ಲೋಹದ ಹಣಗಳು ಬರ್ತಾ ಹೋಗ್ತಾವೆ. ಅಂದ್ರೆ ಲೋಹದ ಹಣಗಳು ಏನಪ್ಪ ಅಂದ್ರೆ ಲೋಹದ ಹಣಕ್ಕಾಗಿ ವಿಶೇಷವಾಗಿ ಬೆಲೆ ಬಾಳುವಂಥ ಲೋಹಗಳಾದ ಚಿನ್ನ, ಬೆಳ್ಳಿ, ತಾಮ್ರ, ಕಂಚುಗಳನ್ನು ಬಳಕೆ ಮಾಡ್ತಾಯಿದ್ರು. ಅಂದರೆ ವಿಶೇಷವಾಗಿ ಬೆಲೆ ಬಾಳುವಂಥ ಲೋಹಗಳಾದಂಥ ಈ ಚಿನ್ನ, ಬೆಳ್ಳಿ, ತಾಮ್ರ, ಕಂಚುಗಳನ್ನು ಬಳಕೆ ಮಾಡ್ತಾ ಹೋಗ್ತಾರೆ. ಅದಕ್ಕೆ ಪ್ರಮಾಣಿತ ತೂಕವಿರುವಂಥ ಮತ್ತು ವಿಶೇಷವಾಗಿ ಚಿನ್ನ ಅಥವಾ ಬೆಳ್ಳಿಯಿಂದ ಮಾಡಿದಂಥ ಅದರ ಮೇಲೆ ಮುದ್ರೆ ಇರುವಂಥ ನಾಜೂಕಾದಂಥ ಬಿಲ್ಲೆಗಳನ್ನು ವಿನಿಮಯ ಮಾಧ್ಯಮವಾಗಿ ಬಳಕೆಗೆ ತರ್ತಾ ಹೋದರು. ಯಾವಾಗ ಒಂದು ರಾಜರ ಆಡಳಿತ ಬಂದಂಥ ಸಂದರ್ಭದೊಳಗೆ ಈ ರೀತಿಯಾದಂಥ ಲೋಹದ ಹಣಗಳು ಕಾಣ್ತಾ ಹೋಗ್ತವೆ. ಈ ಒಂದು ಲೋಹದ ಹಣಕ್ಕಾಗಿ ಏನು ಮಾಡ್ತಾ ಹೋಗ್ತಾರೆ, ವಿಶೇಷವಾಗಿ ಬೆಲೆ ಬಾಳುವಂಥ ಲೋಹಗಳನ್ನು ಬಳಕೆ ಮಾಡ್ತಾ ಹೋಗ್ತಾರೆ. ಯಾವುದು, ಚಿನ್ನ, ಬೆಳ್ಳಿ, ತಾಮ್ರ, ಕಂಚುಗಳನ್ನು ಬಳಕೆ ಮಾಡ್ತಾ ಹೋಗ್ತಾರೆ. ಅವುಗಳಿಗೆ ಏನು ಮಾಡ್ತಾ ಹೋಗ್ತಾರೆ, ವಿಶೇಷವಾದ ಪ್ರಮಾಣಿತ ಒಂದು ತೂಕವಿರುವಂಥ ವಿಶೇಷವಾಗಿ ಚಿನ್ನ ಅಥವಾ ಬೆಳ್ಳಿಯಿಂದ ಮಾಡಿದಂಥ ಲೋಹಗಳಿಗೆ ಅದರ ಮೇಲೆ ಮುದ್ರೆ ಇರುವಂಥ ನಾಜೂಕಾದಂಥ ಬಿಲ್ಲೆಗಳನ್ನು ವಿನಿಮಯ ಮಾಧ್ಯಮವಾಗಿ ಬಳಕೆ ಮಾಡ್ತಾ ಹೋಗ್ತಾರೆ. ಇಲ್ಲಿ ನೋಡ್ತಾ ಹೋಗ್ಬೋದು, ಅಂದಿನ ಕಾಲದಲ್ಲೂ ಇದು ಏನದು ಲೋಹದ ನಾಣ್ಯಗಳು, ಜೊತೆಗೆ ಅವು ವಿವಿಧ ಘಟಕಗಳಾಗಿ ವಿಭಜಿಸಲು, ಸಾಗಿಸಲು ಮತ್ತು ಸಂದಾಯ ಮಾಡಲು ಏನಾಗ್ತೈತಿ, ಅನುಕೂಲಕರ ಆಗ್ತಾ ಹೋಗ್ತೈತಿ. ಯಾಕಪ್ಪ ಅಂದ್ರೆ ಚಿನ್ನ ಅಂದ್ರೆ ಅತಿ ಮೌಲ್ಯವಾದದ್ದು, ಬೆಳ್ಳಿ ಅಂದ್ರೆ ಅದಕ್ಕಿಂತ ಕಡಿಮೆ ಮೌಲ್ಯದ್ದು, ತಾಮ್ರ ಅಂದ್ರೆ ಆ ಬೆಳ್ಳಿಕ್ಕಿಂತ ಕಡಿಮೆ ಮೌಲ್ಯದ್ದು, ಜೊತೆಗೆ ಕಂಚಂದ್ರೆ ಆ ತಾಮ್ರಕ್ಕಿಂತ ಕಡಿಮೆ ಮೌಲ್ಯದ್ದು. ಈ ರೀತಿಯ ಒಂದು ವರ್ಗೀಕರಣ ಮಾಡೋಕ್ಕೆ, ವಿಭಜನೆ ಮಾಡೋಕ್ಕೆ, ಸಾಗಿಸೋಕೆ ಮತ್ತು ಸಂದಾಯ ಮಾಡೋಕ್ಕೆ ಈ ಒಂದು ಲೋಹದ ಹಣಗಳು ಏನಾಗ್ತಾ ಹೋದು, ಅನುಕೂಲವಾಗ್ತಾ ಹೋದು. ಈ ಒಂದು ಲೋಹದ ಹಣದ ಒಂದು ಅಭಿವೃದ್ಧಿಯ ನಂತರ ಮುಂದೆ ಬರ್ತಾ ಹೋಗ್ತದೆ ಕಾಗದದ ಹಣ. ಏನು ಹಾಳೆ, ನಾವೇನು ಹಾಳೆ ನೋಡ್ತಾವಲ್ಲ ಆ ರೀತಿಯ ಒಂದು ಕಾಗದ ಹಣವನ್ನು ನೋಡ್ತಾ ಹೋಗ್ತೀವಿ. ಈ ಕಾಗದ ಹಣವನ್ನು ನೋಡ್ತಾ ಹೋಗ್ತೀವಿ. ಈ ಒಂದು ಲೋಹದ ಹಣವನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸುವುದು ಸುರಕ್ಷಿತವಾಗಿರಲಿಲ್ಲ.
ಯಾಕಪ್ಪ ಅಂದ್ರೆ ಈ ಲೋಹದ ಹಣವನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸ್ಬೇಕಂದ್ರೆ ಅಷ್ಟರ ಮಟ್ಟಿಗೆ ಒಂದು ಸುರಕ್ಷಿತವಾಗಿರಲಿಲ್ಲ. ಯಾಕಪ್ಪ ಅಂದ್ರೆ ಆ ವ್ಯಾಪಾರಗಾರರು ಪರಿಚಿತ ಲೇವಾದೇವಿದಾರರು ನೀಡುತ್ತಿದ್ದಂಥ ಲಿಖಿತ ದಾಖಲೆಗಳನ್ನು ಅವರ ಆಜ್ಞಾಪಿತ ಹಣದ ಪ್ರಮಾಣಕ್ಕೆ ಸಾಕ್ಷಿಯಾಗಿ ತಮ್ಮ ಜೊತೆ ಕೊಂಡೊಯ್ಯೋಕೆ ಪ್ರಾರಂಭ ಮಾಡ್ತಾ ಹೋಗ್ತಾರೆ. ಯಾಕೆ ಒಂದು ಹಣವನ್ನು ಒಂದು ಲೋಹದ ಹಣವನ್ನು ಯಾಕೆ ಇದನ್ನು ಸುರಕ್ಷಿತವಾಗಿರಲಿಲ್ಲ ಅಂದ್ರೆ, ಅಂದಿನ ಕಾಲದೊಳಗೆ ಈ ವ್ಯಾಪಾರಗಾರರು ಏನು ಮಾಡ್ತಾ ಹೋಗ್ತಾರೆ, ಆ ಪರಿಚಿತ ಲೇವಾದೇವರು ನೀಡುತ್ತಿದ್ದಂಥ ಲಿಖಿತ ದಾಖಲೆಗಳು, ಹಣವನ್ನು ಸುಮ್ಮನೆ ಕೊಡ್ತಿಲ್ಲ, ಲೋಹದ ಹಣವನ್ನು ಅವ್ರು ಕೂಡ ಬರ್ಸ್ಕೊಂತಿದ್ರು, ಆಜ್ಞಾಪಿತ ಪತ್ರಗಳನ್ನು ಬರ್ಸ್ತಾಯಿದ್ರು. ಯಾಕಪ್ಪ ಅಂದ್ರೆ ಆ ಪತ್ರ ಒಳಕೊಟ್ಟಪ್ಪ ಅಂದ್ರೆ ನಮ್ಮ ಒಂದು ಸಾಲ ಮುಟ್ಟಿದೆ ಅಂತ ಅರ್ಥ. ಹಾಗಾಗಿ ಆ ಲೋಹದ ಒಂದು ಹಣವನ್ನು ಒಯ್ಯುವಂಥ ಸಂದರ್ಭದೊಳಗೆ ಆ ಒಂದು ಪತ್ರಗಳನ್ನು ಏನು ಮಾಡ್ತಾಯಿದ್ರು, ಒಯ್ತಾಯಿದ್ರು. ಹಾಗಾಗಿ ಈ ಒಂದು ಲಿಖಿತ ದಾಖಲೆಗಳು ಏನಪ್ಪ ಅಂದ್ರೆ ನೈಜ ಒಂದು ಹಣ ಆಗಿರಲಿಲ್ಲ ಕೂಡ ಅದರ ಬೇಡಿಕೆ ಮೇಲೆ ಹಣಕ್ಕೆ ವಿನಿಮಯ ಮಾಡಿಕೊಡಲು ಸಿದ್ಧರಾಗಿ ಮತ್ತು ಸ್ವೀಕಾರವನ್ನು ಮಾಡ್ತಾಯಿದ್ರು. ಅಂದರೆ ಆ ಒಂದು ಲಿಖಿತ ದಾಖಲೆಗಳು ನೈಜವಾದಂಥ ಹಣ ಆಗಿರಲಿಲ್ಲ, ಆದರೆ ಆಜ್ಞಾಪಿತ ಹಣದ ಒಂದು ಪ್ರಮಾಣಕ್ಕೆ ಸಾಕ್ಷಿಯಾಗಿ ಈ ಒಂದು ಹಣವನ್ನು ಏನು ಮಾಡ್ತಾಯಿದ್ರು, ವಿನಿಮಯ ಮಾಡ್ತಾಯಿದ್ರು. ಹಾಗಾಗಿ ಸ್ವೀಕಾರ ಮಾಡ್ತಾಯಿದ್ರು. ಅವಾಗ ಜನರು ಏನು ಮಾಡ್ತಾ ಹೋಗ್ತಾರೆ, ಕ್ರಮೇಣ ಏನು ಮಾಡ್ತಾ ಹೋಗ್ತಾರೆ, ಬ್ಯಾಂಕು ನೋಟುಗಳಿಗೆ ಹೊಂದ್ಕೊಳ್ತಾ ಹೋದರು. ಯಾಕಂದ್ರೆ ಲೋಹದ ಹಣ ಆಯಿತು ಪರಿವರ್ತನೆ ಆಗ್ತಾ ಏನಾಗ್ತಿತ್ತು, ಆ ಒಂದು ಬ್ಯಾಂಕು ನೋಟುಗಳಿಗೆ ಹೊಂದ್ಕೊಳ್ತಾ ಹೋದರು. ಜೊತೆಗೆ ಅವುಗಳನ್ನು ಏನು ಮಾಡ್ತಾ ಹೋಗ್ತಾರೆ, ಹಣದ ಪರ್ಯಾಯಗಳಾಗಿ ಬಳಸದೆ ನೈಜ ಹಣವನ್ನಾಗಿ ಬಳಕೆ ಮಾಡ್ತಾ ಹೋಗ್ತಾರೆ. ಯಾವಾಗ ಅವುಗಳ ಪಾತ್ರಗಳನ್ನು ಒಯ್ದು ಇವುಗಳನ್ನೇ ರೂಢಿ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಹಾಗಾಗಿ ಅವುಗಳನ್ನ ಏನು ಮಾಡ್ತಾವೆ, ನಿಜವಾಗಿ ಕೂಡ ಹಣವನ್ನಾಗಿ ಸ್ವೀಕಾರ ಮಾಡ್ತಾ ಹೋಗ್ತಾರೆ. ನಂತರದಲ್ಲಿ ಸರ್ಕಾರಗಳು ತಮ್ಮ ಕೇಂದ್ರ ಬ್ಯಾಂಕುಗಳಿಗೆ ನೋಟುಗಳನ್ನು ಚಲಾವಣೆ ತರುವಂಥ ಏಕಸ್ವಾಮ್ಯವನ್ನು ನೀಡ್ತಾ ಹೋಗ್ತಾರೆ. ಇದು ಏನಾಗ್ತೈತಿ, ಏಕಸ್ವಾಮ್ಯವನ್ನು ನೀಡ್ತಾ ಹೋಗ್ತಾರೆ. ಅಂದರೆ ಈ ಒಂದು ಕಾಗದ ನೋಟುಗಳಿಗೆ ಹೊಂದಿಕೊಟ್ಟಂಥ ಜನರು ಸರ್ಕಾರ ಏನು ಮಾಡ್ತಾ ಹೋಗ್ತೈತಿ, ತಮ್ಮದೇ ಆದಂಥ ಕೇಂದ್ರ ಬ್ಯಾಂಕುಗಳಿಗೆ ನೋಟು ಚಲಾವಣೆ ಮಾಡ್ತರಕ್ಕೆ ಏಕಸ್ವಾಮ್ಯವನ್ನು ನೀಡ್ತಾ ಹೋಗ್ತಾರೆ. ಜೊತೆಗೆ ನೋಟು ಶಾಸನಬದ್ಧವಾದಂಥ ಹಣ ಆಗ್ತೈತಿ. ಅಲ್ಲಿ ನೋಟು ಏನಾಗ್ತೈತಪ್ಪ ಅಂದ್ರೆ ಶಾಸನಬದ್ಧ ಹಣ ಆಗ್ತೈತಿ. ಯಾವುದೇ ಒಬ್ಬ ವ್ಯಕ್ತಿ ಸಂಬಂಧಿತ ದೇಶದಲ್ಲಿನ ವ್ಯವಹಾರದಲ್ಲಿ ಅಲ್ಲಿನ ಶಾಸನಬದ್ಧ ಹಣವನ್ನು ತಿರಸ್ಕರಿಸುವಂತಿಲ್ಲ. ಈ ನಮ್ಮ ದೇಶದೊಳಗೆ ರೂಪಾಯಿಯ ಒಂದು ಬಳಕೆ ಮಾಡ್ತಾ ಹೋಗ್ತೀವಿ. ನಮ್ಮ ದೇಶ ಯಾವುದೇ ಒಂದು ಮೂಲೆಯಲ್ಲಿ ಹೋದರೆ ರೂಪಾಯಿಯ ಒಂದು ಮೌಲ್ಯವನ್ನು ಏನು ಮಾಡ್ತೀವಿ, ಸ್ವೀಕಾರ ಮತ್ತು ವಿನಿಮಯ ಮಾಡ್ತಾ ಹೋಗ್ತೀವಿ. ಆದರೆ ಬೇರೆ ದೇಶಕ್ಕೆ ಹೋದ್ರೆ ಆ ರೂಪಾಯಿಯ ಮೌಲ್ಯ ನಡೆಯಂಗಿಲ್ಲ. ಆ ದೇಶಕ್ಕೆ ಆ ದೇಶದ ಒಂದು ಆ ದೇಶದ ಒಂದು ಹಣಕಾಸಿನ ವ್ಯವಹಾರದ ಮೇಲೆ ನಾವೇನು ಮಾಡ್ತಾ ಹೋಗ್ಬೇಕು, ಆರ್ಥಿಕ ವ್ಯವಹಾರಗಳನ್ನು ಮಾಡ್ತಾ ಹೋಗ್ಬೇಕು. ಹಾಗಾಗಿ ಇಲ್ಲಿ ಏನು ನೋಡ್ತಾವಪ್ಪ ಅಂದ್ರೆ, ಭಾರತದಲ್ಲಿ ಯಾವ ಒಂದು ರೂಪಾಯಿ ಏನಾಗ್ತೈತಿ, ಶಾಸನಬದ್ಧ ಹಣವಾಗ್ತೈತಿ. ಅದರಂತೆ USA ಅಮೇರಿಕಾ ಅಲ್ಲಿ ಡಾಲರನ್ನು ನೋಡ್ತಾ ಹೋಗ್ತೀವಿ, UK ಅಲ್ಲಿ ಪೌಂಡ್ ಅಂತ ನೋಡ್ತಾ ಹೋಗ್ತೀವಿ, ಜರ್ಮನಿ ಅಲ್ಲಿ ಮಾರ್ಕ್ ಅಂತ ನೋಡ್ತಾ ಹೋಗ್ತೀವಿ, ಜಪಾನ್ ಅಲ್ಲಿ ಯೆನ್ ಅಂತ ನೋಡ್ತಾ ಹೋಗ್ತೀವಿ, ಚೀನಾ ಯಾನ್ ಅಂತ ನೋಡ್ತಾ ಹೋಗ್ತೀವಿ. ಅಂದ್ರೆ ನಮ್ಮ ದೇಶದೊಳಗೆ ಹಣಕ್ಕೆ ರೂಪಾಯಿ ಯಾವ ರೀತಿ ಶಾಸನಬದ್ಧ ಹಣ ಅಂತ ಕರಿತಾವೋ, ಅದೇ ರೀತಿ ಅಮೇರಿಕ ದೇಶದೊಳಗೆ ಡಾಲರನ್ನು ನೋಡ್ತಾ ಹೋಗ್ತೀವಿ, UK ಪೌಂಡ್ ಅಂತ ನೋಡ್ತಾ ಹೋಗ್ತೀವಿ, ಜರ್ಮನಿಯೊಳಗೆ ಮಾರ್ಕ್ ನೋಡ್ತಾ ಹೋಗ್ತೀವಿ, ಜಪಾನ್ನೊಳಗೆ ಯೆನ್ ಅಂತ ನೋಡ್ತಾ ಹೋಗ್ತೀವಿ, ಚೀನಾದೊಳಗೆ ಯಾನ್ ಎಂಬುದ ಒಂದು ಶಾಸನಬದ್ಧ ಹಣವನ್ನು ಕಾಣ್ತಾ ಹೋಗ್ತೀವಿ. ಮತ್ತು ಮುಂದುವರೆದು ನೋಡ್ತಾ ಹೋಗ್ತೀವಿ ಬ್ಯಾಂಕ್ ಹಣ ಅಂತ ನೋಡ್ತಾ ಹೋಗ್ತೀವಿ. ಯಾವಾಗ ಜಗದ ಒಂದು ನಿಯಮ ಏನಪ್ಪ ಅಂದ್ರೆ ಬದಲಾವಣೆ ಜಗದ ನಿಯಮ, ಆ ರೀತಿ ಈ ಬ್ಯಾಂಕ್ ಹಣ ಏನಾಗ್ತೈತಪ್ಪ ಅಂದ್ರೆ ವ್ಯಾಪಾರ ಮತ್ತು ವಾಣಿಜ್ಯ ಅಭಿವೃದ್ಧಿ ಹೊಂದಿದಂತೆ ಈ ಬ್ಯಾಂಕ್ ಹಣ ಏನಾಗ್ತೈತಿ, ಅಸ್ತಿತ್ವಕ್ಕೆ ಬರ್ತಾ ಹೋಗ್ತವೆ. ಯಾವಾಗ ವ್ಯಾಪಾರ ವಾಣಿಜ್ಯ ಅಭಿವೃದ್ಧಿ ಹೊಂದ್ತಾ ಹೋಗ್ತವೋ ಅಲ್ಲಿ ಬ್ಯಾಂಕ್ ಹಣ ಅಸ್ತಿತ್ವಕ್ಕೆ ಬರ್ತಾ ಹೋಗ್ತವೆ. ಅಲ್ಲಿ ಮುಖ್ಯವಾಗಿ ಚೆಕ್ಕುಗಳು, ಡ್ರಾಫ್ಟ್ಗಳು, ಕ್ರೆಡಿಟ್ ಮತ್ತು ಡೆಬಿಟ್ ಕಾರ್ಡುಗಳು ಇತ್ಯಾದಿ ಕೆಲವು ಏನು ಮಾಡ್ತಾ ಹೋಗ್ತೀವಿ, ಬ್ಯಾಂಕ್ ಹಣಕ್ಕೆ ಉದಾಹರಣೆಗಳು ಕಾಣ್ತಾ ಹೋಗ್ತೀವಿ. ಈ ಚೆಕ್ಕುಗಳ ಸಹಾಯದಿಂದ ಏನು ಮಾಡ್ತಾ ಹೋಗ್ತೀವಿ, ಹಣವನ್ನು ಠೇವಣಿಯಿಂದ ನಗದಿಗೆ ಏನು ಮಾಡ್ತಾ ಹೋಗ್ಬೋದು, ವರ್ಗಾವಣೆ ಮಾಡ್ತಾ ಹೋಗ್ಬೋದು. ಆ ಚೆಕ್ಕುಗಳನ್ನು ಸರಕುಗಳು ಮತ್ತು ಸೇವೆಗಳ ವ್ಯವಹಾರದಲ್ಲಿ ಬಳಕೆಯನ್ನು ಮಾಡ್ತಾ ಹೋಗ್ಬೋದು. ಇವುಗಳನ್ನು ಏನು ಕರಿತಾವಪ್ಪ ಅಂದ್ರೆ ಸಮೀಪ ಹಣದ ಸ್ವತ್ತುಗಳು ಅಂತಂದು ಕರಿತಾವೆ. ಯಾವುಗಳನ್ನು, ಚೆಕ್ಕುಗಳನ್ನು, ಡ್ರಾಫ್ಟುಗಳನ್ನು, ಕ್ರೆಡಿಟ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಎಂತ ಕರಿತಾವಪ್ಪ ಅಂದ್ರೆ ಸಮೀಪ ಹಣದ ಸ್ವತ್ತುಗಳು ಅಂತಂದು ಕರಿತಾ ಹೋಗ್ತೀವಿ. ನಂತರದಲ್ಲಿ ನೋಡ್ತಾ ಹೋಗ್ತೀವಿ ಕ್ರೆಡಿಟ್ ಕಾರ್ಡ್.
ಮತ್ತು ಡೆಬಿಟ್ ಕಾರ್ಡ್. ಈ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ ಅಂತಂದರೆ ಏನಪ್ಪ ಅಂದ್ರೆ, ಈ ಮೊದಲನೇದಾಗಿ ಈ ಕ್ರೆಡಿಟ್ ಕಾರ್ಡ್ ಹೊಂದಿರುತ್ತಲ್ಲ, ಆ ನಿರ್ದಿಷ್ಟ ಪೂರೈಕೆದಾರರ ಮೇಲೆ ಸಾಲದ ಮೇಲೆ ಸರಕುಗಳು ಮತ್ತು ಸೇವೆಗಳನ್ನು ಕೊಡ್ಬೋದು. ಒಂದು ರೀತಿಯ ಕ್ರೆಡಿಟ್ ಕಾರ್ಡ್ ಅಂದರೆ ಏನಪ್ಪ ಅಂದ್ರೆ ಸಾಲ ಇದ್ದಂಗೆ. ನಂತರದಲ್ಲಿ ಆ ಕ್ರೆಡಿಟ್ ಕಾರ್ಡನ್ನು ಎಲೆಕ್ಟ್ರಾನಿಕ್ ಯಂತ್ರದ ಮೇಲೆ ಒತ್ತಿ ಎಳೆಯಲಾಗುತ್ತದೆ. ಆಗ ಆ ಕೊಳ್ಳುವನು ಆ ಸಾಲದ ಖಾತೆಯಿಂದ ಮಾರುವನ ಖಾತೆಗೆ ಏನಾಗ್ತೈತಪ್ಪ ಅಂದ್ರೆ ಹಣ ವರ್ಗಾವಣೆ ಹೋಗ್ತೈತಿ. ಅದೇ ರೀತಿ ಡೆಬಿಟ್ ಕಾರ್ಡ್ ಸತಿಯೂ ಇದೇ ರೀತಿಯ ಒಂದು ಕೆಲಸ ಮಾಡ್ತಾ ಹೋಗ್ತೈತಿ. ಆದರೆ ಡೆಬಿಟ್ ಕಾರ್ಡ್ನಲ್ಲಿ ಹಣವು ಕೊಳ್ಳುವನ ಉಳಿತಾಯ ಖಾತೆಯಿಂದ ಸಂದಾಯ ಆಗ್ತೈತಿ. ಅಂದರೆ ಈ ಕ್ರೆಡಿಟ್ ಕಾರ್ಡಿನೊಳಗೆ ಏನಾಗ್ತೈತಪ್ಪ ಅಂದ್ರೆ ಇದು ಸಾಲಗಾರನ ಒಂದು ಸಾಲದ ಖಾತೆಯಿಂದ ಆ ಅಂಗಡಿಯ ಒಂದು ಮಾಲೀಕನಿಗೆ ಹಣ ವರ್ಗಾವಣೆ ಆಗ್ತೈತಿ. ಜೊತೆಗೆ ಈ ಡೆಬಿಟ್ ಕಾರ್ಡಿನೊಳಗೆ ಏನಾಗ್ತೈತಪ್ಪ ಅಂದ್ರೆ ಉಳಿತಾಯ ಖಾತೆಯಿಂದ ಹಣ ವರ್ಗಾವಣೆ ಆಗ್ತೈತಿ. ಇದು ಹಣದ ಒಂದು ವಿಕಾಸದ ಸಮಗ್ರ ಮಾಹಿತಿಯನ್ನು ನೋಡ್ತಾ ಹೋದ್ವಿ. ಮೊದಲಿಗೆ ವಸ್ತು ವಿನಿಮಯ ಪದ್ಧತಿಯನ್ನು ನೋಡ್ತಾ ಹೋದ್ವಿ. ನಂತರದಲ್ಲಿ ವಸ್ತು ರೂಪದ ಹಣವನ್ನು ನೋಡ್ತಾ ಹೋದ್ವಿ. ಆಮೇಲೆ ಕಡೆಗೆ ಲೋಹದ ಹಣ, ನಂತರದಲ್ಲಿ ಕಾಗದದ ಹಣ, ನಂತರದಲ್ಲಿ ಬ್ಯಾಂಕ್ ಹಣ, ಕೊನೆಗೆ ಕ್ರೆಡಿಟ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ನೋಡ್ತೇವೆ. ಈ ರೀತಿಯಾದಂಥ ಹಣಕಾಸಿನ ಒಂದು ಹಣದ ಒಂದು ವಿಕಾಸವನ್ನು ನೋಡ್ತಾ ಹೋದ್ವಿ. ಮುಂದಿನ ತರಗತಿಯೊಳಗೆ ಹಣದ ಒಂದು ಕಾರ್ಯಗಳ ಬಗ್ಗೆ ನೋಡ್ತಾವೆ. ಹಣದ ಕಾರ್ಯಗಳಲ್ಲಿ 3 ಪ್ರಕಾರಗಳಾಗಿ ನೋಡ್ತಾ ಹೋಗ್ತೀವಿ. ಪ್ರಾಥಮಿಕ ಕಾರ್ಯಗಳು, ಪೂರಕ ಕಾರ್ಯಗಳು ಮತ್ತು ಇತರೆ ಕಾರ್ಯಗಳ ಬಗ್ಗೆ ಮುಂದಿನ ತರಗತಿಯೊಳಗೆ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಈ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ. ಜೊತೆಗೆ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿ, ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.